ಮೊದಲು ಈ ಯುದ್ಧದ ಎಫೆಕ್ಟು ಅಥವಾ ಸಿಲಿಂಡರ್ ಅಭಾವದ ಸಮಸ್ಯೆ ಬೆಂಗಳೂರಿನಲ್ಲಿ ಮಾತ್ರ ಇತ್ತು. ನಿಧಾನಕ್ಕೆ ಇದು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ವ್ಯಾಪಿಸಿಕೊಂಡಿದೆ. ಈಗ ಬಹುತೇಕ ಜಿಲ್ಲೆಗಳಲ್ಲಿ ಇದೇ ರೀತಿಯ ಸಮಸ್ಯೆಯನ್ನೇ ಸೃಷ್ಟಿಸಿಬಿಟ್ಟಿದೆ. ನೋಡಿ, ಮಂಜಿನ ನಗರಿ ಮಡಿಕೇರಿಯಲ್ಲಿರುವಂತಹ ಇಂಡಿಯನ್ ಗ್ಯಾಸ್ ಕಚೇರಿಯ ಮುಂಭಾಗದಲ್ಲಿ ನೂರಾರು ಸಂಖ್ಯೆಯಲ್ಲಿ ಜನರು ಬೆಳಗ್ಗೆಯಿಂದಲೇ ಗ್ಯಾಸ್ ಸಿಲಿಂಡರ್ಗೆ ಕ್ಯೂ ನಿಂತಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದಲೇ ನೂರಾರು ಸಂಖ್ಯೆಯಲ್ಲಿ ಜನಸಾಮಾನ್ಯರು ಸಿಲಿಂಡರ್ ತೆಗೆದುಕೊಂಡು ಹೋಗೋದಕ್ಕೆ ಮುಗಿಬಿದ್ದಿದ್ದಾರೆ. ಆದರೆ ಅಗತ್ಯ ಇರುವಷ್ಟು ಸಿಲಿಂಡರ್ ಸರಬರಾಜು ಆಗ್ತಾ ಇಲ್ವಂತೆ. ಗ್ಯಾಸ್ ಏಜೆನ್ಸಿಯ ಸಿಬ್ಬಂದಿಗಳೇನಿದ್ದಾರೆ ಅವರು ಮಾಹಿತಿ ಕೊಡ್ತಿದ್ದಾರೆ. ಆದರೆ ಸರಿಯಾದ ರೀತಿಯಲ್ಲಿ ಯಾವುದೇ ಅಗತ್ಯ ಸಿದ್ಧತೆಯನ್ನು ಮಾಡಿಕೊಳ್ಳದೆ ಏಕಾಏಕಿಯಾಗಿ ಗ್ಯಾಸ್ ಬುಕ್ಕಿಂಗ್ ಮಾಡ್ತಾ ಇರೋದ್ರಿಂದ ಗ್ರಾಹಕರು ಗ್ಯಾಸ್ ಏಜೆನ್ಸಿ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇರಾನ್ ಮತ್ತು ಇಸ್ರೇಲ್ನ ವಾರ್ನ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಇದೀಗ ವಾಣಿಜ್ಯ ಸಿಲಿಂಡರ್ ಸಮಸ್ಯೆ ಸಾಕಷ್ಟು ದಿನಗಳಿಂದ ಕಾಡಿತ್ತು. ಇದೀಗ ಗೃಹ ಉಪಯೋಗಿ ಸಿಲಿಂಡರ್ಗಳು ಕೂಡ ಸಾಕಷ್ಟು ಸಮಸ್ಯೆ ಕಾಡ್ತಾ ಇದೆ. ಹೀಗಾಗಿ ಮಡಿಕೇರಿ ನಗರದ ಇಂಡಿಯನ್ ಆಯಿಲ್ ಗ್ಯಾಸ್ ಏಜೆನ್ಸಿ ಏನಿದೆ, ಈ ಏಜೆನ್ಸಿಯ ಮುಂಭಾಗ ಇದೀಗ ನೂರಾರು ಸಂಖ್ಯೆಯಲ್ಲಿ ಜನರು ಮುಗಿ ಬೀಳ್ತಾ ಇದ್ದಾರೆ ಗ್ಯಾಸನ್ನು ಕೊಂಡ್ಕೊಳ್ಳಿಕ್ಕೆ. ಒಂದು ರೀತಿ ದಿನನಿತ್ಯ ಬಳಕೆಗೆ ಕೂಡ ಯೂಸ್ ಆಗುವಂಥದ್ದು. ಸರ್ಕಾರ ಹೇಳ್ತಾ ಇದೆ ಯಾವುದೇ ರೀತಿಯಾದಂತಹ ಗೃಹೋಪಯೋಗಿ ಗ್ಯಾಸಿಗೆ ಸಮಸ್ಯೆಗಳಾಗ್ತಾ ಇಲ್ಲ ಅಂತ. ಆದರೆ ದಿನನಿತ್ಯ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ಜನಸಾಮಾನ್ಯರು ಒಂದು ರೀತಿ ಸಮಸ್ಯೆಯನ್ನು ಎದುರಿಸ್ತಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಆ ಪ್ರಮಾಣದಲ್ಲಿ ಗ್ಯಾಸಿಂದ ಉಂಟಾಗ್ತಾ ಇರತಕ್ಕಂಥದ್ದು. ಕೆಲವೊಂದು ಜನರಿಗೆ ಬುಕ್ ಮಾಡಿದ್ರೂ ಕೂಡ ನೇರವಾಗಿ ಸಿಲಿಂಡರ್ ಏನಿದೆ ಅದು ಸಿಲಿಂಡರ್ ಕೂಡ ಲಭ್ಯವಾಗದೆ ಆಗ್ತಾ ಇಲ್ಲ. ಹಲವಾರು ಜನರು ಕೂಡ ದಿನನಿತ್ಯ ಬರುವಂಥದ್ದು ಹೋಗುವಂಥದ್ದು ಕೂಡ ಆಗ್ತಾ ಇದೆ. ಇವತ್ತು ಒಂದಷ್ಟು ಸ್ಟಾಕ್ ಬಂದಿರತಕ್ಕಂಥ ಮಾಹಿತಿಯನ್ನು ಅರಿತು ಒಂದಷ್ಟು ಜನರು ಕೂಡ ಈ ಒಂದು ಇಂಡಿಯನ್ ಆಯಿಲ್ ಏನು ಗ್ಯಾಸ್ ಏಜೆನ್ಸಿ ಇದೆ ಅದಕ್ಕೆ ಬಂದಿರತಕ್ಕಂಥದ್ದು. ಸ್ಥಳೀಯರೊಬ್ಬರು ಇದ್ದಾರೆ, ಅವ್ರನ್ನ ಕೇಳೋಣ. ಏನು ಸಮಸ್ಯೆ ಆಗ್ತಿದೆ ಸರ್? ಎಷ್ಟು ದಿನದಂಗೆ ಗ್ಯಾಸ್ ಸಿಕ್ಕಿತ್ತಿಲ್ಲ? ಗ್ಯಾಸ್ ನಮಗೆ ಈಗ ಒಂದು 30 ದಿವಸ ಆಯಿತು. ಒಂದು ಸಾರಿ ಬಂದು ಹೋದೆ, 40 ದಿವಸ ಆದ ಮೇಲೆ ಬುಕ್ ಮಾಡಿದ್ರೆ ಸಿಗ್ತದೆ ಅಂತ ಹೇಳಿದ್ರು. ಈಗ 2ನೇ ಸರಿ ಬಂದಿದ್ದೀನಿ, 7 ಗಂಟೆಗೆ ಬಂದಿದ್ದೀನಿ. ಇನ್ನು ಏನು ಸಿಗ್ತದೋ ಇಲ್ವೋ ಗೊತ್ತಿಲ್ಲ. ಏನು ಒಂದು ಸ್ಟಾಕ್ ಬಂದಿದ್ದು ಮಾಹಿತಿ ಅರ್ಥ ಬಂದಿದೆ ಹೇಗೆ ಸರ್? ನೀವು ಸ್ಟಾಕ್ ಬರ್ತಾ ಉಂಟು, ಕೊಡ್ತಾ ಉಂಟು. ಆದರೆ ನಮಗೆ ಬುಕ್ ಆಗಿದೆ, ಮೆಸೇಜ್ ಇದೆ. ವ್ಯವಸ್ಥೆ ಏನು ಅಂತ ಇದು ನಿಲ್ಲೋದಷ್ಟೇ. ಇನ್ನು ಅಲ್ಲಿ ಹೋಗುವಾಗ ಇಲ್ಲ ಅಂತ ಹೇಳಿದ್ರೆ ವಾಪಸ್ಸು ಚೇರ್ಮಾನಿಂದ ಬರ್ತಾ ಇದ್ದೀನಿ. ಚೇರ್ಮಾನಿಂದ ಏನು ಮಾಡೋದು? ಅಂದರೆ ಏನು ಆಟೋ ಮಾಡ್ಕೊಂಡು ಬಾಡಿಗೆ ಮಾಡ್ಕೊಂಡು ಬಂದಿರೋದ ಹೇಗೆ? ಬಂದೆ, ಗಾಡಿಯಲ್ಲೇ ಬಂದೆ. ಏನು ಹೇಳ್ತಾರೆ ಮ್ಯಾನೇಜ್ಮೆಂಟ್ ಅವರು? ಅವರೀಗ ಸ್ಟಾಕ್ ಇಲ್ಲ ಅಂತ ಹೇಳ್ತಾರೆ. ಅಲ್ಲಿ ಹೋಗುವಾಗ ಗಾಡಿ ಬಂದಿಲ್ಲ, ಸ್ಟಾಕ್ ಇಲ್ಲ ಅಂತ ಹೇಳ್ತಾರೆ ಅಷ್ಟೇ. ನಿಮ್ಗೇನು ಸಮಸ್ಯೆ ಆಗ್ತಿದೆ? ನೋಡಿ ಸ್ವಾಮಿ, ನಾವು ಮುಕ್ಕೋಡ್ಲಿಂದ ಬಂದಿದ್ದು 45 ದಿವಸ ಆಯಿತು ಸಿಲಿಂಡರ್ ತಗೊಂಡು. ಇಲ್ಲಿವರೆಗೆ ನಮಗೆ ಸಿಲಿಂಡರ್ ಸಿಕ್ಕಿಲ್ಲ. ಇಲ್ಲಿಗೆ ಬರ್ತೀವಿ, ನಿಲ್ತೀವಿ, ನಾವು ಹೋಯ್ತೀವಿ. ಈಗ ನೋಡಿ ಸಿಲಿಂಡರ್ ಇಲ್ಲಿವರೆಗೆ ಜನರಿಗೆ ಸಿಗ್ತಾ ಇಲ್ಲ. ಅಷ್ಟು ಜನರನ್ನು ನಿಲ್ಲಿಸುವಂಥ ಅವಶ್ಯಕತೆ ಏನಿದೆ? ಕಳಿಸ್ಬೋದಲ್ಲ ಅವ್ರನ್ನ, ಸಿಗೋದಿಲ್ಲ ಅಂತೇಳಿ ಕಳಿಸ್ಬೋದಲ್ಲ. ನಮಗೆ ಕೆಲಸ ಇದೆಯಲ್ಲ, ಬೇರೆ ಮಾಡ್ಬೋದಲ್ವಾ? ಇವರು ಮಾಡ್ತಾ ಇಲ್ಲ. ವ್ಯವಸ್ಥೆ ಮಾಡಬೇಕು. ಇಲ್ಲಿ ಒಳಗೆ